ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಮಾಡಿದ ಏನಪ್ಪ ನೋಡೋದು ಅಂತಂದರೆ, ಸೊ ನಮ್ಮ ನಾಟಿ ಕೋಳಿಗಳಿಗೆ ನಾನು ಲಾರ್ವಾನ ಪ್ರಿಪೇರ್ ಮಾಡಿಕೊಂಡು ಹಾಕ್ತೀನಲ್ವಾ. ಸೊ ಇವತ್ತಿನ ಲಾರ್ವಾ ಎಷ್ಟು ಪ್ರಿಪೇರ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಕೊಡಿ ತನಕ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಓಕೆ, ನೋಡ್ಬೋದು ನೈಟ್ ಹಿಡಿತಾ ಇರೋದು ವಿಡಿಯೋ. ನೀಟಾಗಿ ಎಲ್ಲ ಲಾರ್ವಾ ಮೇಲೆಗಡೆಗೆ ಬರ್ತಾಯಿದ್ದಾವೆ. ನೈಟ್ ಆಗಿರೋದ್ರಿಂದಾಗಿ ನೀಟಾಗಿ ಲಾರ್ವಾ ಎಲ್ಲ ಮೇಲೆಗಡೆ ಬಂದಿದೆ, ನೋಡ್ಬೋದು. ಸೊ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರುತ್ತೆ, ಯಾಕಂದರೆ ಮೇಲೆಗಡೆನೇ ಇಷ್ಟೊಂದು ಲಾರ್ವಾ ಕಾಣಿಸ್ತಾಯಿದೆ ನಮಗೆ. ಸೊ ಇನ್ನು ಒಳಗಡೆವರೆಗೂ ಲಾರ್ವಾ ಅನ್ನೋದು ಇರುತ್ತೆ, ನೋಡ್ಬೋದು. ಸೊ ಇದು ಬಂದು ಡೇ 3. ಇನ್ನೂ ಒಂದು ಡೇ ಬಿಟ್ಟು ನಾವು ನೆಕ್ಸ್ಟ್ ಕೋಳಿಗಳಿಗೆ ಹಾಕ್ಕೊಬೋದು. ಸೊ ಮರಿಗಳಂತೂ ತುಂಬಾ ಇಷ್ಟಪಡ್ತಿಂತವೆ ಲಾರ್ವಾನ. ಸೊ ನನ್ನ ವೀಡಿಯೋಸಲ್ಲಿ ಬೇಕಾದ್ರೆ ನೀವು ನೋಡಿರ್ಬೋದು. ಸೊ ಅಕಸ್ಮಾತ್ ಯಾರಾದ್ರೂ ನೋಡಿಲ್ಲ ಅಂದರೆ, ಸೊ ನೆಕ್ಸ್ಟು ಒನ್ ಡೇ ಬಿಟ್ಟು ಇದನ್ನು ಕೋಳಿಗಳಿಗೆ ಹಾಕ್ತೀನಿ. ಸೊ ಆಗ ನಿಮಗೆ ಬೇಕಾದ್ರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮರಿಗಳಂತೂ ನಾನು ತುಂಬಾ ಇಷ್ಟಪಡ್ಕೊಂಡು ತಿಂತವೆ. ಸೊ ಮರಿಗಳು ಅಷ್ಟೇ ಚೆನ್ನಾಗಿ ಡೆವಲಪ್ಮೆಂಟ್ ಸಹ ಬರುತ್ತೆ. ಸೊ ನೋಡ್ಬೋದು ಯಾವ ಥರ ಪ್ರಿಪೇರ್ ಆಗಿದೆ ಅಂತ. ಸೊ ಇದನ್ನ ಪ್ರಿಪೇರ್ ಮಾಡೋದು ಯಾವ ಥರ ಅಂತೆಲ್ಲ ಆಲ್ರೆಡಿ ನನ್ನ ಸೆಕೆಂಡ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅಕಸ್ಮಾತ್ ನಿಮಗೇನಾದರೂ ಅದನ್ನು ನೋಡಿಲ್ಲ ಅಂದರೆ, ಇಲ್ಲ ಮತ್ತೆ ಇನ್ನೊಂದು ವೀಡಿಯೋ ಬೇಕು ಅನ್ನೋದಾದರೆ, ಸೊ ಈ ಚಾನಲಲ್ಲಿ ಮತ್ತೆ ಅಪ್ಲೋಡು ಮಾಡ್ತೀನಿ ಮತ್ತೊಂದು ವೀಡಿಯೋ. ಸೊ ನೋಡ್ಬೋದು ನೀಟಾಗಿ ಹೋಗಿ ಕೆಳಗಡೆ ಕೂತ್ಕೊಂಡ್ಬಿಟ್ಟಿರ್ತವೆ ಎಲ್ಲ ಲಾರ್ವಾನು. ಸೊ ಇವಿನ್ನ ಸೈಜ್ ಬರುತ್ತೆ, ಅಂದರೆ ತುಂಬ ದಿವಸನೂ ಬಿಡಬಾರ್ದು. ಸೊ ಈಗ ಆಲ್ರೆಡಿ ಇದು 2ನೇ ದಿನ ಕಂಪ್ಲೀಟಾಗಿ ನೆಕ್ಸ್ಟ್ 3ನೇ ದಿನಕ್ಕೆ. ಸೊ 3 ದಿನ ಕಂಪ್ಲೀಟ್ ಆದಮೇಲೆ 4ನೇ ದಿನ ಅಥವಾ 4ನೇ ದಿನ ಕಂಪ್ಲೀಟ್ ಆದಮೇಲೆ ಬೇಕಾದ್ರೆ ನಾವು ಯೂಸ್ ಮಾಡ್ಕೊಬೋದು. ಸೊ ನೋಡ್ಬೋದು ಒಳಗಡೆ ಒಂದು ಎಷ್ಟಿದಾವ. ಸೊ ಇವೆಲ್ಲ ಇನ್ನೂ ದಪ್ಪ ಆಯ್ತಂದರೆ ನಮಗಿನ್ನೂ ಜಾಸ್ತಿ ಲಾರ್ವಾ ಅನ್ನೋದು ಸಿಗುತ್ತೆ. ಇದನ್ನೆಲ್ಲ ನೀಟಾಗಿ ಎತ್ಕೊಂಡೋಗಿ ಕೋಳಿಗಳಿಗೆ ಹಾಕ್ಕೊಬೋದು. ಸೊ ಮರಿಗಳಿಗಂತೂ ಒಳ್ಳೆಯೇ ಬೆಸ್ಟ್ ಪ್ರೋಟೀನ್ ಸೋರ್ಸ್ ಅಂತಲೇ ಹೇಳ್ಬೋದು. ಸೊ ನಾರ್ಮಲಾಗಿ ಈಗ ಔಟ್ಸೈಡ್ ನಾವು ಬಿಟ್ಟಾಗ ಹೋಗಿ ತಿಂತವೆ. ಸೊ ಅಲ್ಲಿ ಕೆಲವೊಂದು ಕಮ್ಮಿ ಸಿಗುತ್ತೆ. ಅದೇ ನಾವು ಈ ಥರ ಬೆಳ್ಕೊಂಡು ಹಾಕೋದ್ರಿಂದಾಗಿ ಮರಿಗಳು ಒಳ್ಳೆ ಡೆವಲಪ್ಮೆಂಟ್ ಅನ್ನೋದು ನಮಗೆ ಬರುತ್ತೆ, ತುಂಬಾ ಹೆಲ್ದಿಯಾಗಿ ಸಹ ಬರುತ್ತೆ. ಸೊ ಮತ್ತು ತುಂಬ ಜನ ಏನು ಪ್ರಿಪೇರ್ ಮಾಡೋದಕ್ಕೆಲ್ಲ ಬೇಜಾರು ಮಾಡ್ಕೊತಾರೆ. ಸೊ ನಾನು ಮೇಯ್ನಾಗಿ ಹೇಳೋದು ಬಂದು, ಸೊ ಒಂದು ಫೀಲ್ಡಲ್ಲಿ ಹೇಳಿದಾರ, ಸೊ ಅದು ಏನೇ ಆಗಿರಲಿ ನಾವು ಮಾಡಬೇಕು. ಸೊ ನಾವಿದು ನಾನೇ ಪ್ರಿಪೇರ್ ಮಾಡೋದ್ರಿಂದಾಗಿ, ಸೊ ಇದರಲ್ಲಿ ಯಾವುದೇ ಥರ ಕೆಮಿಕಲ್ಸ್ ಇರೋದಿಲ್ಲ, ಏನೂ ಇದಿಲ್ಲ. ಸೊ ಅದರಿಂದಾಗಿ ನನಗೇನು ಬೇಜಾರು ಅನಿಸೋದಿಲ್ಲ. ಸೊ ನಾವು ಪ್ರಿಪೇರ್ ಮಾಡ್ತಾ ಇರೋದೇ ನಮ್ಮ ಕೋಳಿಗಳಿಗೋಸ್ಕರ, ಅದು ನಾವೇ ಪ್ರಿಪೇರ್ ಮಾಡೋದ್ರಿಂದಾಗಿ, ಸೊ ಅದು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತೆಲ್ಲ ನನಗೆ ಗೊತ್ತಿರೋದ್ರಿಂದಾಗಿ ನನಗೇನು ಬೇಜಾರು ಅನಿಸೋದಿಲ್ಲ. ತುಂಬ ಜನ ಬೇಜಾರು ಮಾಡ್ಕೊತೀರ, ಸೊ ಯಾವ ಥರ ಪ್ರಿಪೇರ್ ಮಾಡೋದು ಏನು ಅಂತೆಲ್ಲ. ಸೊ ನಮ್ಮ ಮರಿಗಳು ಚೆನ್ನಾಗಿ ಡೆವಲಪ್ಮೆಂಟ್ ಬರಬೇಕು ಅನ್ನೋದು ನಮಗಿದ್ದರೆ, ಸೊ ನಾವು 100% ಪ್ರಿಪೇರ್ ಮಾಡಿ ಕೊಡ್ಬೋದು. ಸೊ ಈಗ ನೀಟಾಗಿ ಸ್ಪ್ರೆಡ್ ಮಾಡಿದ್ನಲ್ವ, ಎಲ್ಲ ಹೋಗಿ ನೀಟಾಗಿ ಒಳಗಡೆ ಕೂತ್ಕೊಂಡ್ಬಿಡ್ತವೆ. ಸೊ ಇದು ಸೊ ಒಂದು ಚಿಕ್ಕದಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡಿದೆ ಅಷ್ಟೇ. ಸೊ ನಿಮಗೆ ನೀಟಾಗಿ ಡೀಟೇಲ್ಸ್ ಬೇಕು ಅಂದರೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಬೇಕಾದ್ರೆ ಇದು ಮಾಡ್ತೀನಿ. ಸೊ ನೆಕ್ಸ್ಟ್ ಇದ್ರ ಜೊತೆಲಿ ಇನ್ನೂ ಕೆಲವೊಂದು ಮಾಡಿದ್ದೆ. ಸೊ ಅವುಗಳಲ್ಲಿ ನೋಡ್ಬೋದು ಯಾವ ಥರ ಪ್ರಿಪೇರ್ ಆಗಿದೆ ಅಂತ. ಸೊ ಇದರಲ್ಲಿ ಅಷ್ಟೊಂದು ಗೊತ್ತಾಗೋದಿಲ್ಲ, ಯಾಕಂದರೆ ಇದು ಬರೀ ಒಟ್ಟು ಬೂಸ ಹಾಕಿ ಇಟ್ಟಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ಮರಿಗಳನ್ನೋದು ಸ್ಟಾರ್ಟ್ ಆಗಿದ್ದಾವೆ ಲಾರ್ವಾ, ಆದರೆ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ, ಯಾಕಂದರೆ ಆ ಕಲರು ಅದು ಸೇಮ್ ಇರೋದ್ರಿಂದಾಗಿ ಅಷ್ಟೊಂದು ಗೊತ್ತಾಗೋದಿಲ್ಲ. ಇದರಲ್ಲಿ ಸ್ವಲ್ಪ ಕಡಿಮೆನೇ ಇದಾಗಿದೆ. ಇನ್ನು ನೆಕ್ಸ್ಟ್ ನಾಳೆ ಇಲ್ಲ ನಾಳಿದ್ದು ನೋಡಿದರೆ ನಮಗೆ ನೀಟಾಗಿ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಲಾರ್ವಾ ಬಂದಿದೆ ಏನು ಅಂತ. ಸೊ ನೋಡ್ಬೋದು ಇದರಲ್ಲಿ ಇದೆ ಅಂದರೆ ಆ ಕಲರು ಅದ್ರ ಕಲರ್ ಸೇಮ್ ಇರೋದ್ರಿಂದಾಗಿ ನಮಗೆ ಗೊತ್ತಾಗೋದಿಲ್ಲ ಅಷ್ಟೊಂದು. ಸೊ ಈ ಥರ ನಾನು 3 ಥರ ಪ್ರಿಪೇರ್ ಮಾಡ್ತೀನಿ, ಮತ್ತು ಅದನ್ನು ಒಂದೊಂದು ದಿನ ಯೂಸ್ ಮಾಡ್ಕೊತಾ ಹೋಗ್ತೀನಿ. ಸೊ ನೈಟಾಗಿ ಹುಳುಗಳು ಸ್ವಲ್ಪ ಒಂದು ಓಡಾಡ್ತಾ ಇರ್ತವೆ. ಸೊ ಓಕೆ, ಇದರಲ್ಲಿ ಏನು ಅಷ್ಟೊಂದು ಪ್ರಿಪೇರ್ ಆಗಿಲ್ಲ. ಇದನ್ನು ಒಂದು ದಿವಸ ಹೋಗಬೇಕು, ಒಂದು ದಿವಸ 2 ದಿವಸ ಹೋದರೆ ಇದರಲ್ಲಿ ಸಹ ಪ್ರಿಪೇರ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಇನ್ನೊಂದರಲ್ಲಿ ನೋಡೋಣ. ಸೊ ಇದರಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿರುತ್ತೆ. ಸೊ ನೋಡಿ ನಮಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ನೋಡಿ ಇದರಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿದೆ, ನೋಡ್ತಾ ಇದ್ದೀರಾ. ನೋಡಿ ಇದೆಲ್ಲ ನೀಟಾಗಿ ಎಷ್ಟು ಲಾರ್ವಾ ಅನ್ನೋದು ಇದೆಲ್ಲ ಇನ್ನೂ ಚಿಕ್ಕದಾಗಿದೆ. ಇವೆಲ್ಲ ಇನ್ನೂ ಒಂದು 2 ದಿನ ಆದರೂ ಹೋಗಲೇಬೇಕು. 2 ದಿನ ಆದಮೇಲೆ ಒಳ್ಳೆ ಸೈಜ್ ಅನ್ನೋದು ಬರ್ತೈತೆ ಇದರಲ್ಲಿರೋಂಥ ಲಾರ್ವಾ.
ಸೊ ಎಲ್ಲ ಕ್ಲೀನಾಗಿ ಎಲ್ಲ ಕಡೆಯೂ ಲಾರ್ವಾನು ಚೆನ್ನಾಗಿದ್ದಾಗಿದೆ. ಸೊ ನಾನು ಇದರಲ್ಲಿ ಏನು ಮಾಡ್ತೀನಿ ಅಂದರೆ ಈ ಲಾರ್ವಾ ಮಾತ್ರ ಸಪ್ರೇಟ್ ಮಾಡ್ಕೊಂಡು ಅವಕ್ಕೆ ಸಪ್ರೇಟ್ ಫುಡ್ ಸಹ ಕೊಟ್ಕೋತೀನಿ. ಸೊ ನಿಮ್ಗೆ ಆ ಡೀಟೇಲ್ಸ್ ಎಲ್ಲ ಮುಂದೆ ಬರುವಂಥ ವೀಡಿಯೋಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬೈ ಎಲ್ರಿಗೂ.